ಪ್ರಾಕ್ಟಿಕಲಾಗಿ ಮಾತಾಡ್ತೀನಿ, ನೋ ಬುಲ್ಶಿಟ್. ಮನೋಜ್, ನಾನು ಏನು ಓದಿದ್ರು ನಂಗೆ ತಲೆಯಲ್ಲಿ ಉಳ್ಕೊತಾನೆ ಇಲ್ಲ. ಎಕ್ಸಾಮ್ಗೆ ಹೋಗ್ತೀನಿ, ಆನ್ಸರ್ನ ರೀಕಾಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ, ಒಂದೆರಡು ಲೈನ್ ನಂಗೆ ಜ್ಞಾಪಕ ಬರೋದಿಲ್ಲ. ಆ್ಯಂಡ್ ಅದಾದಮೇಲೆ ಪೂರ್ತಿ ಆನ್ಸರೇ ಮರ್ತೋಗ್ಬಿಡುತ್ತೆ ನನಗೆ. ಎಕ್ಸಾಮಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಮಾರ್ಕ್ಸ್ ಬರ್ತಿದೆ, ನಾನು ಏನು ಓದ್ತಿದ್ದೀನಿ ಅಂತ ನಂಗೆ ಜ್ಞಾಪಕ ಇರ್ತಾಯಿಲ್ಲ, ಏನು ಮಾಡಲಿ? ನೋಡಿ, ನೀವು ಎಕ್ಸಾಮಲ್ಲಿ ಫೇಲ್ ಆಗೋದಕ್ಕೆ ಅಥವಾ ಕಡಿಮೆ ಮಾರ್ಕ್ಸ್ ಬರೋದಕ್ಕೆ 2 ರೀಸನ್ ಇರುತ್ತೆ. ಒಂದು ಬಂದುಬಿಟ್ಟು ನೀವು ಓದಿರ್ತೀರ ಎಕ್ಸಾಮ್ಗೆ, ಬಟ್ ನಿಮಗೇನೋ ಜ್ಞಾಪಕ ಇರೋದಿಲ್ಲ. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ನೀವೇನು ಓದೇ ಇರೋದಿಲ್ಲ, ಆಯಿತಾ? ಈ ಥರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. 2 ರೀಸನ್. ಸೊ ಇವಾಗ ಇದೆ, ನೀವೆಲ್ಲ ಅಂದರೆ ಓದಿರ್ತೀರಾ, ಬಟ್ ಎಕ್ಸಾಮ್ಗೆ ಓದಾಗ ಮರ್ತೋಗ್ಬಿಡುತ್ತಲ್ವಾ? ಈ ಪ್ರಾಬ್ಲಮನ್ನು ಹೇಗೆ ದೂರ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ಮಾತಾಡ್ತೀನಿ, ಪ್ರಾಕ್ಟಿಕಲಾಗಿ ಮಾತಾಡ್ತೀನಿ, ನೋ ಬುಲ್ಶಿಟ್. ಡೈರೆಕ್ಟಾಗಿ ತಿಳಿಸ್ತೀನಿ ನಾನು ನಿಮಗೆ ಏನೇನು ಮಾಡಬೇಕು, ನೀವೇನೇನು ಮಾಡಬಾರ್ದು ಅಂತ. ಅಟ್ ದ ಎಂಡ್ ಆಫ್ ದ ವಿಡಿಯೋ ನೀವೇ ಹೇಳ್ತೀರಾ, ಮನೋಜ್ ಎಸ್ ಇಟ್ ವಾಸ್ ಯೂಸ್ಫುಲ್ ಅಂತ. ಬನ್ನಿ ಡೈರೆಕ್ಟಾಗಿ ವಿಡಿಯೋ ಹೋಗೋಣ. ಅದಕ್ಕಿಂತ ಮುಂಚೆ ನೀವೇ ನನ್ನ ಸಬ್ಸ್ಕ್ರೈಬ್ ಆಗಿ. ನಮ್ಮದು ಇನ್ಸ್ಟಾಗ್ರಾಮ್ ಇದೆ, ಮನೋಜ್ PN 777 ಅಂತ ಅಂದ್ಬಿಟ್ಟು. ಸೊ ಅದನ್ನು ಫಾಲೋ ಮಾಡ್ಬೋದಾಗಿರುತ್ತೆ ನೀವು. ಅಲ್ಲಿ ನಿಮಗೆ ಇಂಜಿನಿಯರಿಂಗು ಮತ್ತು ಸ್ಕಾಲರ್ಶಿಪ್ಸು ಏನಾದರೂ ಪ್ಲೇಸ್ಮೆಂಟ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಅಲ್ಲಿ ನಾನು ನಿಮ್ಗೆ ಕೊಡ್ತೀನಿ, ಆಯಿತಾ? ನೀವು SSLC, ಸೆಕೆಂಡ್ PUC, ಇಂಜಿನಿಯರಿಂಗ್ ಯಾವ ಥರ ವಿದ್ಯಾರ್ಥಿಗಳಾಗಿರಿ, ಈ ಮೆಮರಿ ಪವರ್ ಅನ್ನೋದು ಪ್ರತಿಯೊಬ್ಬರು ಇಶ್ಯೂ ಆಗಿರುತ್ತೆ. ನಾನು ಓದಿದ್ದು ನನಗೆ ಜ್ಞಾಪಕ ಇಲ್ಲ ಅಂತಂದರೆ ಎಕ್ಸಾಮನ್ನು ನೀನು ತಾನೇ ಬರೋಕ್ಕಾಗುತ್ತೆ. ದಟ್ಸ್ ದ ಓನ್ಲಿ ವೆಪನ್ ದಟ್ ಐ ಹ್ಯಾವ್. ಇಫ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ರೀಡಿಂಗ್, ಇಫ್ ಐ ಡೋಂಟ್ ರಿಮೆಂಬರ್ ವಾಟ್ ಐ ಆಮ್ ರೀಡಿಂಗ್, ದೆನ್ ವಾಟ್ಸ್ ದ ಯೂಸ್, ಆಯಿತಾ? ಎಕ್ಸಾಮ್ಗೆ ಹೆಂಗೆ ಕೂತ್ಕೊಂಡು ಬರಲಿ ನಾನು, ನಂಗೆ ಹೆಂಗೆ ಜ್ಞಾಪಕ ಇರುತ್ತೆ? ನೀನು ಓದಿದೆಲ್ಲ ನೀನು ಜ್ಞಾಪಕ ಇರಬೇಕು ಅಂದರೆ ಏನು ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ನಾನು ನಿಮಗೆ ಈ ಮಿತ್ಗಳೇನಿದ್ದಾವೆ ಅದನ್ನು ಬರ್ಸ್ಟ್ ಮಾಡ್ತೀನಿ ನೋಡಿ. ಫಸ್ಟು ಜನ ಹೇಳ್ತಾರೆ ಫಿಶ್ ತಲೆ ತಿನ್ನು, ಬಾದಾಮಿ ತಿನ್ನು, ಫಿಶ್ ಆಯಿಲ್ ತಿನ್ನು, ಆ್ಯಂಡ್ ಅದಾದಮೇಲೆ ಒಂದಲ್ಗೆ ಸೊಪ್ಪು ಅಂತ ಬರುತ್ತೆ ಅದನ್ನು ತಿನ್ನು, ನಿನ್ನ ಬ್ರೈನ್ ಮೆಮರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಸೊ ಇದೆಲ್ಲ ಸೂಪರ್ ಫುಡ್ ಫಾರ್ ಯುವರ್ ಬ್ರೈನ್. ಅದು ತಿಂದ ತಕ್ಷಣ ನಿಮ್ಮ ಬ್ರೈನ್ ಮೆಮರಿ ಪವರ್ ಇನ್ಕ್ರೀಸ್ ಆಗಿಬಿಡುತ್ತೆ ಅಂತಲ್ಲ, ಇಟ್ಸ್ ಗುಡ್ ಫಾರ್ ಯುವರ್ ಬ್ರೈನ್ ಹೆಲ್ತ್, ಆಯಿತಾ? ದಿಸ್ ಈಸ್ ದ ಪ್ರಾಕ್ಟಿಕಾಲಿಟಿ, ಓಕೆ? ಸೊ ಅದನ್ನು ತಿಂದ ತಕ್ಷಣ ನಿಮ್ಮ ಬ್ರೈನ್ ಪವರ್ ಎಕ್ಸ್ಟ್ರಾರ್ಡಿನರಿ ಆಗಿಬಿಡುತ್ತೆ, ನಾನೇನು ಎಫರ್ಟ್ಸೇ ಬೇಡ, ಹುಚ್ಚು ನಿಮಗೆಲ್ಲ ಆ ಥರ ಅಂದ್ಕೊಂಡ್ರೆ. ಸೊ ಫಸ್ಟು ಮೆತ್ತಿಂದ ಹೊರಗಡೆ ಬನ್ನಿ. ಇದು ಪ್ರಾಕ್ಟಿಕಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಏನು ಮಾಡಬೇಕು ನೀವು ಅಂತಂತ. ನನ್ನದೇ ಎಕ್ಸಾಂಪಲ್ ತಗೊಳ್ತೀನಿ ನಾನು ಫಸ್ಟು. ನೋಡಿ, ನನಗೂ ಸಹ ನನ್ನೇನು ಸೂಪರ್ ಬ್ರೈನ್ ಅಲ್ಲ, ನನಗೇನು ಫೋಟೋಗ್ರಾಫಿಕ್ ಮೆಮ್ರಿ ಇಲ್ಲ, ನಾನು ಓದಿದ್ದೆಲ್ಲ ಜ್ಞಾಪಕ ಇಟ್ಕೊತೀನಿ ಅಂತ ಹೇಳೋಷ್ಟು. ಐಮ್ ಜಸ್ಟ್ ಟೆಲ್ಲಿಂಗ್, ಈವನ್ ಐ ಹ್ಯಾಡ್ ಟು ಫೇಸ್ ಥ್ರೂ ಆಲ್ ಆಫ್ ದಿ ಸಿಚುವೇಷನ್ಸ್. ನಾನು ಓದಿಲ್ಲ, ನಂಗೆ ಜ್ಞಾಪಕ ಇರ್ತಿರಲಿಲ್ಲ. ನನಗೆ ಈಗಲೂ ಜ್ಞಾಪಕ ಇದೆ, ಚಿಕ್ಕ ವಯಸ್ಸಲ್ಲಿ ನಾನು ಏನೇನು ಓದಿದ್ದೆ, ಆದರೆ ನನಗೇನು ಕ್ಲಾಸಲ್ಲಿ ಪಾಠ ಮಾಡ್ತಿದ್ರು ಅದನ್ನು ಬಂದುಬಿಟ್ಟು ನಮ್ಮ ಅಪ್ಪಂಗೆ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೆ, ನನಗೆ ಜ್ಞಾಪಕ ಇರ್ತಾಯಿತ್ತು. ನಾನು ನೋಟ್ಸ್ ಬರೆದಿದ್ರು ಸಹ ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿತಿದ್ದೆ. ಆ್ಯಂಡ್ ಐ ವಾಸ್ ಟು ಕಮ್ ಫಸ್ಟ್ ಆರ್ ಸೆಕೆಂಡ್ ಟು ದ ಕ್ಲಾಸ್. ಐ ಆಮ್ ನಾಟ್ ಫ್ಲಕ್ಸಿಂಗ್, ಐಮ್ ಜಸ್ಟ್ ಟೆಲಿಂಗ್. ಈವನ್ ಐ ಡೋಂಟ್ ನೋ ಹೌ ಐ ಡಿಡ್ ಇಟ್ ಚಿಕ್ಕ ವಯಸ್ಸಲ್ಲಿ, ಬಟ್ ಐ ರಿಮೆಂಬರ್ ದ್ಯಾಟ್ ನಾನು ಏನೇ ಪಾಠ ಮಾಡಿದ್ರು ಬಂದು ನಮ್ಮ ಅಪ್ಪಂಗೆ ಹೇಳ್ತಾ ಇದ್ದೆ, ಆಯಿತಾ? ಆ ಒಂದು ರೀಸನಿಂದ ನನಗೆ ಎಂಥ ಕಾನ್ಸೆಪ್ಟ್ನ ಗ್ರಿಪ್ಪು ಜಾಸ್ತಿ ಆಗ್ತಾಯಿತ್ತು. ಆ್ಯಂಡ್ ಆ ಒಂದು ರೀಸನಿಂದ ನನಗೆಲ್ಲ ಜ್ಞಾಪಕ ಇರ್ತಾಯಿತ್ತು, ಆಯಿತಾ? ದ್ಯಾಟ್ಸ್ ದ ಥಿಂಗ್. ಆ್ಯಂಡ್ ಬರ್ತಾ SSLCಗೆ ಬಂದೆ, ಆಲ್ಮೋಸ್ಟ್ ಎಲ್ಲ ಹೋಗ್ಬಿಟ್ಟಿದ್ದೆ. 8th 9th ಎಲ್ಲ ಫುಲ್ ಹೋಗ್ಬಿಟ್ಟಿದ್ದೆ. 1 2 ಈ ಥರ ಬರ್ತಿತ್ತು ನನ್ನ ಮಾರ್ಕ್ಸು, ಸೈನ್ಸು, ಸೋಷಿಯಲ್ ಇದರಲ್ಲೆಲ್ಲ. ಆಮೇಲೆ ಹಿಂಗೆಲ್ಲ ಆಗಲ್ಲ ಅಂತ ಅಂದ್ಕೊಂಡು SSLCಲಿ ಒಂದು ಟ್ಯೂಷನ್ ಸೇರಿಕೊಂಡೆ. ಆ್ಯಂಡ್ ಟ್ಯೂಷನ್ನಲ್ಲಿ ಓದಬೇಕಾದ್ರೆ ನನಗೆ ಆ್ಯಕ್ಚುಲಿ ನನಗೆ ನನ್ನ ಮೇನ್ ಪ್ರಾಬ್ಲಮನ್ನು ಐಡೆಂಟಿಫೈ ಮಾಡಿ ನನಗೆ ಹೇಳಿದ್ದು. ನೋಡಿ, ನಾನು ಆ ಟ್ಯೂಷನ್, ನಾನು ಇದುವರೆಗೂ ನನ್ನ ಜೀವನದಲ್ಲಿ ಟ್ಯೂಷನ್ ಸೇರಿಕೊಂಡಿರಲಿಲ್ಲ, ಅದೇ ನನ್ನ ಫಸ್ಟ್ ಟ್ಯೂಷನ್ ಆಗಿತ್ತು. ಅವ್ರು ನನಗೆ ಆವಾಗ ಐಡೆಂಟಿಫೈ ಮಾಡಿ ಹೇಳಿದ್ದು, ಮನೋಜ್ ನೀನು ಓದ್ತೀಯಲ್ಲ, ನಿನಗೆ ಹೆಂಗೆ ಜ್ಞಾಪಕ ಇಟ್ಕೊಳ್ಳೋದು ಅಂತ ಗೊತ್ತಿಲ್ಲ, ಸುಮ್ಮನೆ ಓದ್ತಿದ್ದೆ ನೀನು. ಆ್ಯಂಡ್ ಆ ಥರ ಓದಿದ್ರೆ ನೀವು ಮಕಪ್ ಮಾಡ್ದಂಗೆ ಆಗುತ್ತೆ, ನಿನಗೇನು ಅರ್ಥ ಆಗಿಲ್ಲ, ನೀನು ಮರ್ತೋಗ್ಬಿಡ್ತೀಯ, ಎಕ್ಸಾಮಲ್ಲಿ ಏನೂ ಬರೆಯೋದಿಲ್ಲ ಅಂತ ಹೇಳಿದ್ರು. ಅಷ್ಟೇ ಹೇಳಿದವ್ರು ನನಗೆ. ಅದಾದಮೇಲೆ ನಾನು ಯಾವ ರೀತಿ ಓದಿದ್ರೆ ನನಗೆ ಅರ್ಥ ಆಗುತ್ತೆ ಅಂತಂತ ಕೆಲವೊಂದಿಷ್ಟು ಟ್ರಯಲ್ ಆ್ಯಂಡ್ ಎರರ್ ಮಾಡಿದೆ. ಫಸ್ಟ್ ಮಾಡಿದ್ದು ನಾನು ಮಲ್ಟಿಪಲ್ ಟೈಮ್ಸ್ ಓದೋದನ್ನು. ನೋಡಿ, ನೀವು ಯಾವಾಗ ಸಿಕ್ಕಾಪಟ್ಟೆ ಓದ್ತೀರಾ, ನೀವು ಮತ್ತೆ ಅದು ಓದ್ತಿರ್ಬೇಕಾದ್ರೆ, ಈಗ ನೋಡಿ ಒಂದು ಚಾಪ್ಟರ್ನ ಓದ್ರಿಂದ ಅಂದ್ಕೊಳ್ಳಿ, ಆ್ಯಂಡ್ ಲಾಸ್ಟ್ ಕೊಟ್ಟು ಮತ್ತೆ ವಾಪಸ್ ಬರ್ತೀರಾ ಅಲ್ಲಿಗೆ, ನೀವೇನು ಓದೇ ಇಲ್ಲ ಅಂತ ಅನ್ಸ್ಬಿಡುತ್ತೆ. ನಿಮ್ಗೆ ಈ ಥರ ಆಗಿದೆ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಈ ಥರ ಆಗುತ್ತೆ, ಆಯಿತಾ? ನೀವು ಒಂದು ಚಾಪ್ಟರ್ ಓದಿದ್ರಾ, ಮತ್ತೆ ಎಲ್ಲ ಫುಲ್ ಬೇರೆ ಚಾಪ್ಟರ್ ಓದ್ಕೊಂಡ್ಬಿಟ್ಟು ಮತ್ತೆ ಅದು ಚಾಪ್ಟರ್ ಬರ್ತೀರಿ, ಏನೋ ಓದೇ ಇಲ್ವಲ್ಲ, ನಾನು ಏನೋ ಜ್ಞಾಪಕನೇ ಇಲ್ವಲ್ಲ ಅಂತ ಅನ್ಸ್ಬಿಡುತ್ತೆ. ನೀವು ಜಾಸ್ತಿ ಓದಿದ್ರೆ ಆ ಒಂದು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ, ಅದೂ ತಪ್ಪು, ಆಯಿತಾ? ಹೆಂಗೆ ಓದಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ. ಸೊ ಅದಕ್ಕೊಂದು ಸ್ಟ್ಯಾಂಡರ್ಡ್ ವೇ ಇದೆ, 147 ರೂಲ್ ಅಂತ. 147 ರೂಲ್ ಅಪ್ಲೈ किया था. 147 ರೂಲ್ ಇದನ್ನು ಆಲ್ಮೋಸ್ಟ್ ಎಲ್ಲ ಟಾಪರ್ಸ್ ಯೂಸ್ ಮಾಡ್ತಾರೆ, ಇವನು ನಾನು ಯೂಸ್ ಮಾಡ್ತಾ ಇದ್ದೆ. ಅಂದರೆ ಇವಾಗ ಒಂದು ದಿನ ನೀವು ಒಂದು ಚಾಪ್ಟರ್ನ ಓದಿದ್ರಿ ಅಂತ ಅಂದ್ಕೊಳ್ಳಿ, ಆಯಿತಾ? ನೆಕ್ಸ್ಟ್ ಒಂದು 4 ದಿನ ಆದಮೇಲೆ ಅದೇ ಚಾಪ್ಟರ್ನ ತೊಗೊಳ್ಳಿ, ನಿಮ್ಗೊಂದು ಸ್ವಲ್ಪ ಸಾಲಿಡ್ ಸ್ಕೀಮಾ ಇರುತ್ತೆ ಫಸ್ಟ್ ಟೈಮ್ ಓದಾಗ್ಲಿಂದ. ಓಕೆ, ಈ ಟಾಪಿಕ್ಸ್ ಬರ್ಬೋದು, ಈ ಕ್ವಶನ್ಸ್ ಬರ್ಬೋದು ಈ ಚಾಪ್ಟರ್ಲಿಂದ ಅಂತ. ಆ 4ನೇ ದಿನಕ್ಕೆ ಓದಿದಾಗ ಒಂದು ಸ್ವಲ್ಪ ಗ್ರಿಪ್ ಸಿಗುತ್ತೆ ನಿಮಗೆ, ಆಯಿತಾ? ಓಕೆ, ಹಿಂಗಿತ್ತು ಆ ಸ್ಟ್ರಕ್ಚರ್ಗೆ ಇದು ಗ್ರಿಪ್ಪು ಅಂತ ಬರುತ್ತೆ. ಓಕೆ, ನಿಮಗೆ ಸಾಲಿಡಾಗಿ ಸ್ವಲ್ಪ ಆನ್ಸರ್ಸ್ ಎಲ್ಲ ಜ್ಞಾಪಕ ಇಟ್ಕೊಂಡ್ಬಿಡ್ತೀರ ನೀವು 4th ಡೇ ಓದಿದಾಗ.
ನೆಕ್ಸ್ಟ್ ನೀವು ಅದನ್ನೇ 7th ಡೇ ಓದಿ ಆಯಿತಾ. 1, 4 ಆ್ಯಂಡ್ 7 7th ಡೇ ಓದ್ತಿರಲ್ಲ, 7th ಡೇ ಓದಿದಾಗ ನಿಮಗೆ ಪಕ್ಕ ಆಗಿಬಿಡುತ್ತೆ. ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ಗಳು ಜ್ಞಾಪಕ ಬರ್ತವೆ. ಆ ಸ್ಲೇಟ್ ಏನು ಗ್ಯಾಪ್ ಬಿಟ್ಟಿದ್ರಿ ನೀವು, ಆ ಗ್ಯಾಪು ನಿಮ್ಮ ಬ್ರೈನ್ಗೆ ಸ್ವಲ್ಪ ಕ್ಲಿಯರ್ ಬ್ರೇಕ್ ಕೊಟ್ಟಿರುತ್ತೆ ಒಂದು ಟಾಪಿಕ್ಸಿಂದ. ನೀವು ಯಾವಾಗ ಇದು ಹೆಂಗೆ ಗೊತ್ತಾ, ಈಗ ಯಾವುದೋ ಒಂದು ವ್ಯಕ್ತಿ ಹೆಸರನ್ನ ನೀವು ಒಂದು ಸತಿ ಕೇಳಿರ್ತೀರ, ನಿಮ್ಮ ಹೆಸರೇನು, ಮನೋಜಾ, ನಿಮ್ಗೆ ನನ್ನ ಹೆಸರು ಸೀರಿಯಸ್ಲಿ ಜ್ಞಾಪಕ ಇರೋದಿಲ್ಲ. ಒಂದು 2 ಸಲ ಬರ್ತೀರ, ನಿಮ್ಮ ಹೆಸರೇನು ಅಂತ ನಿಮ್ಮ ಥರ ರಿಕಾಲ್ ಮಾಡ್ಕೊಳುತ್ತೆ, ಮನೋಜ್, ಮನೋಜ್. ಆ್ಯಂಡ್ 3rd ಟೈಮ್ ಅಂತ ಡೈರೆಕ್ಟಾಗಿ ಹೇಳ್ತಾರೆ ಮನೋಜ್ ಅಂತ. ದ್ಯಾಟ್ಸ್ ಹೌ ಥಿಂಗ್ಸ್ ಆರ್ ಗೋನಾ ವರ್ಕ್. ಇಲ್ಲೂ ಸಹ ಅಷ್ಟೇ. ಫಸ್ಟ್ ನೀವೇನು ಮಾಡ್ತೀರಾ ಅಂತಂದರೆ, 1 ದಿನ ಕಲಿತೀರಾ, 4ನೇ ದಿನ ರಿಕಾಲ್ ಮಾಡ್ಕೊತೀರಾ, ನಿನ್ನ ಹೆಸರು ಮನೋಜ್ ಅಲ್ವಾ ಅಂತ. ಆ್ಯಂಡ್ 7ನೇ ದಿನಕ್ಕೆ ಮನೋಜ್ ಅಂತ ಹೇಳ್ತೀರಾ. ಇದೇ ಥರ ಕೆಲಸ ಮಾಡೋದು. 1, 4, 7 ರೂಲ್ ಜ್ಞಾಪಕ ಇಟ್ಕೊಳ್ಳಿ. ಸೆಕೆಂಡ್, ಇದು ಒನ್ ಆಫ್ ದ ಮೆಥಡ್. ಇದು 90% ಆಫ್ ದ ಟೈಮ್ ಕೆಲಸ ಮಾಡುತ್ತೆ ಆಯಿತಾ. 90% ಆಫ್ ದ ಟೈಮ್ ಕೆಲಸ ಮಾಡುತ್ತೆ. ಬಟ್ ನೀವು ಇನ್ನೂ ಎಫೆಕ್ಟಿವ್ ಆಗಿ ಹೋಗಬೇಕು ಅಂತಂದರೆ, ನೀವು ಅಷ್ಟೆಲ್ಲ ಟೈಮ್ ಇಲ್ಲ ರಿವಿಷನ್ ಮಾಡೋದಕ್ಕೆಲ್ಲ ಒಂದು ಸತಿ ಮಾಡ್ತೀನಿ ನಾನು, ಈ ಮೆಥಡೆಲ್ಲ ಫಾಲೋ ಮಾಡೋಕ್ಕಾಗೋದಿಲ್ಲ ಅಂತಂದರೆ, ಒಬ್ಬೊಬ್ಬರಿಗೆ ಒಂದೊಂದು ಮೆಥಡ್ ಇರುತ್ತೆ. ನಾನು ಪರ್ಸ್ನಲಾಗಿ ಇನ್ನೊಂದು ಮೆಥಡನ್ನು ಯೂಸ್ ಮಾಡ್ತಾಯಿದ್ದೆ, ಅದನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ಹೇಳಿದೆ ಅಲ್ವಾ, ಚಿಕ್ಕ ವಯಸ್ಸಲ್ಲಿ ನಾನು ಓದಿದ್ದೇನೆಲ್ಲ ನಮ್ಮ ಅಪ್ಪನಿಗೆ ಹೇಳ್ತಿದ್ದೆ ಅಂತ ಅಂದ್ಬಿಟ್ಟು, ದ್ಯಾಟ್ ವಾಸ್ ಮೈ ಸೂಪರ್ ಪವರ್. ನನಗೆ ಏನೋ ಒಂದು ವಿಚಾರ ಜ್ಞಾಪಕ ಇಟ್ಕೋಬೇಕು ಅಂತಂದರೆ, ನಾನು ಯಾರಿಗಾದರೂ ಕಲ್ತಿದ್ದನ್ನು ಹೇಳ್ಕೊಟ್ರೆ ಅವಾಗ ನನಗೆ ಎಕ್ಸ್ಟ್ರಾರ್ಡಿನರಿ ಜ್ಞಾಪಕ ಇರ್ತಿತ್ತು. ಆ್ಯಂಡ್ ಇಲ್ಲಿ ಅಡ್ವಾಂಟೇಜ್ ಏನು ಅಂತಂದರೆ, ನಾನು ಎಲ್ಲೇ ಹೋದರೂ ಐ ಯೂಸ್ ಟು ಮೇಕ್ ಫ್ರೆಂಡ್ಸ್ ಹೂ ಯೂಸ್ ಟು ಲಿಸನ್ ಟು ಮೀ ಆಯಿತಾ. ಯಾರು ಅಂದರೆ ಜಾಸ್ತಿ ಓದ್ತಾ ಇರೋದಿಲ್ಲ ಅಂಥವ್ರನ್ನ ಫ್ರೆಂಡ್ ಮಾಡ್ಕೊತಿರ್ವೆ ನಾನು. ಅಂದರೆ ಓದ್ತಾ ಇರೋದಂತ ಅನ್ಸಲ್ಲ, ಸೊ ಮೈ ಲೆವೆಲ್ ಅಂದೇನು ಸ್ವಲ್ಪ ನನಗಿಂತ ಆ್ಯಾವ್ರೇಜ್ ಆಗಿರೋರನ್ನ ಫ್ರೆಂಡ್ಸ್ ಮಾಡ್ಕೊತಾ ಇದ್ದೆ ನಾನು. ನಾವು ನಾಟ್ ಗೈಸ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಯು ಗೈಸ್, ಇನ್ ದ ಸೆನ್ಸ್ ನನ್ನ ಫ್ರೆಂಡ್ಸಿಗೆ ಹೇಳ್ತಿದ್ದೀನಿ, ನಿಮಗೆಲ್ಲ ಆಯಿತಾ. ಸೊ ಏನು ಮಾಡ್ತಿದ್ದೆ ಅಂತಂದರೆ, ನಾನೇನು ಕಲಿತಿದ್ದೆ ಅದನ್ನು ಅವ್ರಿಗೆ ಹೇಳ್ಕೊಡ್ತಿದ್ದೆ ಆಯಿತಾ. ಆ್ಯಂಡ್ ಅಫ್ಕೋರ್ಸ್ ಅವ್ರು ಕೇಳಿಸ್ಕೊತಿದ್ದಾರೆ ಅಂತಂದರೆ ಸುಮ್ಮನೆ ಬ್ಲೈಂಡಾಗಿ ಬುಕ್ಕೆಲ್ಲ ಮುಗಿಸ್ಬಿಟ್ಟು ಕೇಳಿಸ್ಕೊತಿರ್ಲಿಲ್ಲ, ಅವರು ಸಹ ಬುಕ್ ನೋಡ್ತಾಯಿದ್ರು. ನಾನು ಹೇಳ್ಕೊಡ್ತಿರ್ಬೇಕಾದ್ರೆ ನಾನು ತಪ್ಪು ಮಾಡಿದ್ರೆ ಅವ್ರು ನನ್ನ ಕರೆಕ್ಟ್ ಮಾಡ್ತಾಯಿದ್ರು. ಮಗ ಇದಲ್ವಾ ನೀ ಅದು ಹೇಳ್ತಾ ಇದೆಯಾ ಅನ್ನೋರು. ಅವಾಗ ನಾನು ಅದಲ್ವಾ ಅಂತ ನನಗೆ ಜ್ಞಾಪಕ ಬರ್ತಿತ್ತು. ಈ ಸಣ್ಣ ಪುಟ್ಟ ಕರೆಕ್ಷನ್ಸ್ ಆಗುತ್ತಲ್ಲ, ಅದು ನಿಮ್ಮ ಬ್ರೈನಲ್ಲಿ ಹೆವಿ ಉಳ್ಕೊಂಬಿಡುತ್ತೆ. ಆ್ಯಂಡ್ ಆ ಕರೆಕ್ಷನ್ ಯಾವ ಒಂದು ರೀಸನ್ಗಾಯಿತು, ಯಾವ ಒಂದು ಕ್ವಶನ್ಗಾಯಿತು, ಪ್ರತಿಯೊಂದು ನಿಮ್ಗೆ ಜ್ಞಾಪಕ ಇರುತ್ತೆ. ಆ್ಯಂಡ್ ಕಾನ್ಸೆಪ್ಟ್ ಎಷ್ಟು ಕ್ಲಿಯರ್ ಆಗುತ್ತೆ ನಿಮಗೆ ಅಂತಂದರೆ ನೀವು ಇಮ್ಯಾಜಿನು ಮಾಡ್ಕೊಳಕ್ಕಾಗೋದಿಲ್ಲ, ಅಷ್ಟು ಕ್ಲಿಯರ್ ಆಗುತ್ತೆ. ಸೊ ಆ ಒಂದು ರೀಸನಿಗೆ ನಾನು ಏನೇ ಓದಿದ್ರು ಕಳ್ಳನ ಮಗುದು ನನಗೆ ಜ್ಞಾಪಕ ಇರ್ತಿತ್ತು ಆಯಿತಾ. ಆ್ಯಂಡ್ ನಾನು ಏನಾದರೂ ಎಕ್ಸಾಮಲ್ಲಿ ಬರ್ದಿಲ್ಲ ಅಂತಂದರೆ, ನಾನು ಏನು ಓದಿಲ್ಲ ಅದನ್ನು ಮಾತ್ರ ಬರ್ದಿಲ್ಲ ನಾನು ಏನು ಓದಿದ್ದೀನಿ ಇದುವರೆಗೂ ಅದೆಲ್ಲ ಬರೆದುಬಿಟ್ಟೆ ಬಂದಿದ್ದೀನಿ. ಆ್ಯಂಡ್ ಎಕ್ಸ್ಟ್ರಾ ಓದಿ ಬಂದಿದ್ದೀನಿ ನಾನು ಎಕ್ಸಾಮಲ್ಲಿ ಏನಾದರೂ ಬಿಟ್ಟಿದ್ದೀನಿ ಅಂತಂದರೆ ಆ ಕಾನ್ಸೆಪ್ಟನ್ನು ನಾನು ಓದೇ ಇಲ್ಲ ನಾನು. ಆಮೇಲೆ ಯೂಶ್ವಲಿ ನಾನು ಬಿಡ್ತಿರ್ಲಿಲ್ಲ ಅದನ್ನು ಸಹ, ನನಗೇನು ಸಣ್ಣ ಪುಟ್ಟ ಕ್ಲೂ ಸಿಕ್ಬಿಟ್ಟಿದ್ರೆ ನಾನು ಬರೆದುಬಿಡ್ತಿದ್ದೆ. ಬಟ್ ಯೆಟ್ ನಾನು ಏನಾದರೂ ಎಕ್ಸಾಮಲ್ಲಿ ಬಿಟ್ಟಿದ್ದೀನಿ ಅಂತಂದರೆ, ನಾನು ಏನು ಓದಿಲ್ಲ ಅದನ್ನು ಮಾತ್ರ ಬಿಟ್ಟಿರೋದು. ನಾನು ಏನು ಓದಿದ್ದೀನಿ ಒಂದು ಸತಿ ಅದು ಯಾವುದೇ ಕಾರಣಕ್ಕೂ ಬಿಡ್ತಿರಲಿಲ್ಲ ನಾನು ಎಕ್ಸಾಮಲ್ಲಿ, ಈವನ್ ಇಫ್ ಇಟ್ಸ್ ಎಕ್ಸ್ಟ್ರಾ. ಸೊ ದ್ಯಾಟ್ಸ್ ಹೌ ಥಿಂಗ್ಸ್ ಆರ್ ಗೋನಾ ವರ್ಕ್. ಆ್ಯಂಡ್ ಕೆಲವೊಂದಷ್ಟು ಜನಕ್ಕೆ ಈ 1, 4, 7 ಸಹ ಕೆಲಸ ಮಾಡೋದಿಲ್ಲ, ಅವಂಥವ್ರು ಜಾಸ್ತಿ ಸತಿ ಓದಬೇಕಾಗಿರುತ್ತೆ. ಆ್ಯಂಡ್ ಈ ಥರ ಕೆಲವೊಂದಷ್ಟು ಮೆಥಡ್ಸ್ಗಳನ್ನ ಯೂಸ್ ಮಾಡಬೇಕಾಗಿರುತ್ತೆ. ಕೆಲವೊಂದು ಜನಗಳಿಗೆ ಬರೀ ಬರೆದ್ರೇ ಅವರಿಗೆ ಜ್ಞಾಪಕ ಇರುತ್ತೆ. ಇವೆಲ್ಲ ಪ್ರಾಕ್ಟಿಕಲ್ ಮೆಥಡ್ಸ್ ಆಯಿತಾ. ಟ್ರಸ್ಟ್ ಮಿ ವೆನ್ ಐ ಸೇ ದಿಸ್, ಯು ಹ್ಯಾವ್ ಟು ಐಡೆಂಟಿಫೈ ಯುವರ್ ಮೆಥಡ್. ಏನಕ್ಕೆ ನೀವು ಆ ಮೆಥಡನ್ನು ಐಡೆಂಟಿಫೈ ಮಾಡಬೇಕು ಅಂತಂದರೆ, ಈಗ ನೋಡಿ, ನನಗೆ ನಾನು ಒಬ್ಬರಿಗೆ ಹೇಳ್ಕೊಟ್ರೆ ನನಗೆ ಅರ್ಥ ಆಗುತ್ತೆ ಅಂತ ನನಗೆ ಗೊತ್ತಾಗಿದ್ದು ಒಂದಷ್ಟು ವರ್ಷ ನಾನು ಪೇಚಾಡಾದ್ಮೇಲೆ. ನೀವು ಅದನ್ನು ಇವಾಗಲೇ ಐಡೆಂಟಿಫೈ ಮಾಡ್ಕೊಂಬಿಟ್ರೆ, ನೀವು ಮಲ್ಟಿಪಲ್ ಮೆಥಡ್ಸನ್ನು ಟ್ರೈ ಮಾಡಿದ್ರು ಬದಲು ನೀವೇನು ನಿಮ್ಮ ಯಾವ ಮೆಥಡಲ್ಲಿ ನೀವು ಓದಿದ್ರೆ ನಿಮ್ಗೆ ಬೇಗ ಅರ್ಥ ಆಗುತ್ತೆ ಅಂತ ನೀವು ಐಡೆಂಟಿಫೈ ಮಾಡ್ಬೋದಾಗಿರುತ್ತೆ. ಆದ್ದರಿಂದ ನಿಮ್ಮ ಕಲಿಕೆ ಬೇಗ ಈಸಿ ಆಗುತ್ತೆ ಆ್ಯಂಡ್ ನೀವು ಬೇಗ ಕಲಿತೀರಾ. ಆ್ಯಂಡ್ ಎಕ್ಸಾಮ್ ಬಂದಾಗ ಬರೆಯೋಕೆ ಅವಶ್ಯಕತೆನೇ ಇಲ್ಲ. ದ್ಯಾಟ್ಸ್ ಹೌ ಥಿಂಗ್ಸ್ ಆರ್ ಗೋನಾ ವರ್ಕ್. ನಿಮಗೆ ಬೇರೆ ಯಾವ್ದಾರ ವಿಷಯದ ಮೇಲೆ ವೀಡಿಯೋ ಬೇಕು ಅಂತಂದರೆ ಹೇಳಿ. See you in the next video. Till then, keep learning, keep learning. Thanks for watching. Bye bye.